ಅಷ್ಟು ಈಸಿ ಇಲ್ಲ ಚಿದಾನಂದ್, ಈ ಪ್ರಶ್ನೆ ಅಷ್ಟು ಈಸಿ ಇಲ್ಲ. 12,000 ಕೋಟಿ, 10ರಿಂದ 12,000 ಕೋಟಿ ಅಡಿಷನಲ್ ಎಕ್ಸ್ಪೆಂಡಿಚರ್ ಸರ್ಕಾರದ ಬೊಕ್ಕಸಕ್ಕೆ ಮಧ್ಯಂತರ ವರದಿ ತಗೊಂಡು ಬನ್ನಿ ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ನಾವು ಶುರು ಮಾಡಬೇಕಾಗಿರೋದು ಚುನಾವಣೆ ಸಂಬಂಧಿತ ಚರ್ಚೆ. ಪ್ಲೀಸ್, ನಾಳೆಯಿಂದ ವಿಜಯ ಸಂಕಲ್ಪ ಯಾತ್ರೆ ಆರಂಭ ಆಗುತ್ತೆ. ಇವರು ಒಂದು ಕಡೆ ನಾವು ವಿಜಯೀ ಭವ ಆಗ್ತೀವಿ ಅಂತೇಳಿ ನಾಳೆಯಿಂದ ಆರಂಭಿಸ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ? 1 ತಿಂಗಳು 2 ತಿಂಗಳಿಂದ ಇವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸುಧಾಕರ್ ವರದಿ ಇನ್ನೂ ಕೊಟ್ಟಿಲ್ಲ. CM ಬೆಳಗಿಂದ ಒಂದು 10 ಸರಿ ಕಾಲ್ ಮಾಡಿದ್ದಾರೆ. ಅವ್ರಿಗೊಂದು ವರದಿ ಅಂತ ಹೇಳಿದ್ರೆ ಒಂದು ನಮ್ಮ ಸಂಪತ್ತನ್ನು, ಟ್ಯಾಕ್ಸನ್ನು ಸರ್ಕಾರಿ ನೌಕರು ಕೊಡೋದು ಅಷ್ಟು ಸುಲಭದ ಮಾತಲ್ಲ, ಇದು ಮನಿ ಮ್ಯಾಟ್ರ್. ಹೌದು ಆಯಿತಾ? ಅವ್ರು ಇನ್ನೂ ವರದಿ ಕೈ ಸೇರಿಲ್ಲ. ಮಧ್ಯಂತರ ವರದಿನಾರ ಕೊಡಿ ಎತ್ತು ಕೂತ್ಕೊಂಡಿದ್ದಾರೆ. ಆಯಿತಾ? ಇವತ್ತು ಲೇಟ್ ನೈಟ್ ಆದರೂ ಸೇರ್ಬೋದು ಒಂದು ಕಡೆ. ಮತ್ತೊಂದು ಕಡೆ ಯಾರು ಹೊಣೆ? 2 ತಿಂಗಳಿಂದ ಇವ್ರು ನಿಭಾಯಿಸೋಕ್ಕಾಗಿಲ್ಲ. ಈಗ 6,13,000 ಜನ ಸರ್ಕಾರಿ ನೌಕರರಿದ್ದಾರೆ. 6,13,000 ಜನ ಸರ್ಕಾರಿ ನೌಕರು ಒಂದು ದಿನ ಪ್ರೊಟೆಸ್ಟ್ ಮಾಡಿದರೆ ಈ ರಾಜ್ಯಕ್ಕೆ ಎಷ್ಟು ನಷ್ಟ? ಜನಗಳಿಗೆ ಯಾರು ತೊಂದರೆ ಅನುಭವಿಸ್ತಾರೆ? ಯಾರು? ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರು, ದಿನನಿತ್ಯ ಜೀವನ ನಡೆಸೋಂಥವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು. ಇದು ಯಾರು ಹೊಣೆ? ಸರ್ಕಾರದ ಹೊಣೆ. ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂದರೆ ಅಡ್ಮಿನಿಸ್ಟ್ರೇಷನ್ ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದು ಇದು ಜನಕ್ಕೊಂದು ಮೆಸೇಜ್ ಹೋಗುತ್ತೆ. ಅಲ್ಲ, ಅಲ್ಲಿಗೆ ನೀವು ಜನ ಅಂದರೆ ನೀವು 6,14,000 ಸರ್ಕಾರಿ ನೌಕರರು ಅವ್ರು ಒಂದು ದಿವಸ ಕೆಲಸ ನಿಲ್ಲಿಸ್ಬಿಟ್ರೆ ಜನರಿಗಾಗೋ ತೊಂದರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು 6 ಲಕ್ಷ ನಾವು ಜನರು ಮಾತ್ರ ನೋಡಬಾರ್ದು, 6 ಲಕ್ಷ ಕುಟುಂಬಗಳನ್ನ ನೋಡಬೇಕು. ಕನಿಷ್ಠ 3 ಜನ ಒಂದು ಕುಟುಂಬದಲ್ಲಿ ಅಂದ್ರೂ 18 ಲಕ್ಷ ಜನ, 18 ಲಕ್ಷ ಮತಗಳಾಗಿ ಅದನ್ನ ನೋಡಬೇಕು. ಜನರು ಕಚೇರಿಗೆ ಹೋಗ್ತಾರೆ, ಅವ್ರಿಗೆ ಕೆಲಸ ಆಗೋದಿಲ್ಲ. ಆ ಒಂದು ಆಕ್ರೋಶ ಜನರಲ್ಲಿ ಮೂಡುತ್ತೆ. ಅದ್ರ ಮೂಲಕ ಮತ ಮನ ಎರಡು ಪರಿವರ್ತನೆ ಆಗುವಂತ ಸಾಧ್ಯತೆ ಇರುತ್ತೆ. ಪ್ಲೀಸ್, ಸಹಜ, ಈ ಸಾಧ್ಯತೆ ಸಹಜವಾಗಿ ಆಗುತ್ತೆ. ಯಾಕಂದರೆ ರೆಪರ್ಕೇಷನ್ಸ್ ಖಂಡಿತ ಇದ್ದಿದ್ದೆ. ಇವರ ಒಂದು ಏನು ಡಿಮ್ಯಾಂಡ್ಗೂ ಕೂಡ ಈ ಸಲ ಒಂದು ಗ್ರೌಂಡ್ ಕೂಡ ಕ್ಲೀನ್ ಇದೆ ಅಂತ ಕಾಣಿಸ್ತಾ ಇದೆ. ಯಾಕಂತಂದರೆ ಏನು ಆರ್ಥಿಕ ಶಿಸ್ತನ್ನು ಇಟ್ಕೊಂಡು ಅದರ ವೇದಿಕೆಯಡಿ ಅದರ ತಳಹದಿಯಲ್ಲಿ ಆದಾಯದ ಖುಷಿಯನ್ನು ಹಂಚ್ಕೊಂಡ್ರಲ್ಲ ಮೊನ್ನೆ ಬೊಮ್ಮಾಯಿ ಅವರು. ಅದು ಸಹಜವಾಗಿ ಪ್ರತಿಭಟನಾ ನಿರತರಿಗೆ ಒಂದಷ್ಟು ಮತ್ತಷ್ಟು ನಿರೀಕ್ಷೆ ಕೊಡಿ, ವರ್ಷಗಳ ಬೇಡಿಕೆ. ಅವ್ರು ಹೇಳ್ತಿದ್ದಾರೆ ನಾವು ಒಂದು 2 ಅವರ್ ಹೆಚ್ಚುವರಿ ಮಾಡ್ತೀವಿ, ನೀವು ಎಷ್ಟು ಹೇಳ್ತೀರ ಅಷ್ಟು ಕೆಲಸ ಮಾಡೋಕ್ಕೆ ನಾವು ರೆಡಿ ಇದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಬಹುಶಃ ಇದು ಮುಖ್ಯಮಂತ್ರಿ ಆದಂಥವ್ರದ್ದು ವಿವೇಚನೆ. 1 ತಿಂಗಳು 2 ತಿಂಗಳು ಮತ್ತೆ ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೆ ಸುಧಾಕರ್ ರಾವ್ ಮತ್ತೊಂದು ವರದಿಗೆ ಇರ್ತಿರೋದು ಅವರ ಹೊಣೆ. ಈಗ ನಾಳೆ ಅನುಭವಿಸ್ತಿದ್ದಾರೆ. ಒಂದು ವೇಳೆ ಮಾಡಿದರೆ ಇದು ಯಾರು ಫೇಲ್ಯೂರ್ ಅಲ್ಲ, ಈ ಆಡಳಿತ ನಡೆಸೋರ್ದು ಸಂಪೂರ್ಣ ವೈಫಲ್ಯ ಜನರ ಮುಂದೆ ರಾಚುತ್ತೆ. ಚುನಾವಣೆ ಸಂದರ್ಭದಲ್ಲಿ ನಿಖಿಲ್ ಅವರು ಹೇಳ್ದಂಗೆ ಚುನಾವಣೆ ಸಂದರ್ಭದಲ್ಲಿ ಅದು ಮತಗಳಾಗಿ ಇವರ ವಿರುದ್ಧದ ಮತಗಳಾಗಿ ಪರಿವರ್ತನೆ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅಬ್ಸಲ್ಯೂಟ್ಲಿ, ಎಕ್ಸಾಕ್ಟ್ಲಿ. ಈಗ ಇವರು ಸರ್ಕಾರಿ ಸಂಬಳ ಬರುತ್ತೆ ಅನ್ನೋದು ಇದ್ರೂ ಕೂಡ ಏನು ಅದರ ಹೊರತಾಗಿ ಅವರ ಮನೆಯಲ್ಲೂ ಕೂಡ ಏನು ಸ್ಥಿತಿಗತಿಗಳು, ನಿರೀಕ್ಷೆಗಳು ಇದ್ದಿದ್ದೆ ಅಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ, ಅವರವರ ಬಜೆಟ್ ಪೂರಕವಾಗಿ ಅವರವ್ರ ನಿರೀಕ್ಷೆಗಳು ಇದ್ದಿದ್ದೆ. ಸೊ ಇಟ್ಸ್ ಕ್ವೈಟ್ ಆಬ್ವಿಯಸ್ ಅಂತ ಅವ್ರ ಮನೆಯಲ್ಲೂ ಕೂಡ ಚರ್ಚೆಗಳಾಗ್ತವೆ. ಇಷ್ಟೆಲ್ಲ ದುಡಿತೀವಿ, ನಮಗೆ ಇಷ್ಟೆಲ್ಲ ಮಾಡ್ತೀವಿ, ಏನು ಕೊಡ್ತು ಸರ್ಕಾರ ಅಂತ ಬಂದಾಗ ಆ ಸರ್ಕಾರದ ವಿರುದ್ಧ ಆಕ್ರೋಶ ಖಂಡಿತ ಏನು ಎಲೆಕ್ಷನ್ ಮೇಲೆ ರಿಫ್ಲೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಸಾಧ್ಯತೆ ಮನಗಂಡಿರೋದ್ರಿಂದನೇ ಬೊಮ್ಮಾಯಿಯವರು ಆದಷ್ಟು ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ನಾವು ಬರೀ ಎಲೆಕ್ಷನ್ ಅಂತ ನೋಡ್ತಿದ್ದೀವಿ. ಇನ್ನೂ 2 ತಿಂಗಳಿದೆ. ಸರ್ಕಾರದ ಯಂತ್ರ, ಆ ಯಂತ್ರದ ಚಲಾವಣೆಯಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುವಂತ ಈ ವ್ಯಕ್ತಿಗಳು ಕೈ ಕಟ್ ಕುತ್ಕೊಂಡ್ಬಿಟ್ರೆ ಯಂತ್ರ ಹೆಂಗಪ್ಪ ವರ್ಕ್ ಆಗುತ್ತೆ? ವರ್ಕೇ ಆಗಲ್ಲ. ಮೆಷಿನರಿ ಫುಲ್ಲು ಸ್ಥಗಿತ ಆಗ್ಬಿಡುತ್ತೆ. ಸ್ಥಗಿತ ಆದ್ರೆ ರಾಜ್ಯದ ಮೇಲೆ ಪರಿಣಾಮ, ರಾಜ್ಯದ ಜನದ ಮೇಲೆ ಪರಿಣಾಮ. ಜನ ನಾಳೆ ಸಮಸ್ಯೆನ ಬಗೆಹರಿಸಬಹುದು, ಆದ್ರೆ ಜನಕ್ಕೆ ಏನು ಸಂದೇಶ ಹೋಗುತ್ತೆ? ಎಸ್, ಒಂದು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ತಗೊಳ್ತಿಲ್ಲ, ಸರ್ಕಾರಿ ನೌಕರರು ಸರಿಯಾಗಿ ನಡ್ಸ್ಕೊಳ್ಳಿಲ್ಲ, ಎಕ್ಸಾಂಪಲ್ ಕೊಡ್ತಾರೆ. ಅಪೋಸಿಷನ್ ಪಾರ್ಟಿಗಳಿಗೆ ಒಳ್ಳೆ ಫುಡ್. ತೀರಾ ಹತ್ತಿರದಲ್ಲಿ ಆಯ್ತಲ್ಲ. ಅಲ್ಲ, ಇದನ್ನ ರಾಜಕೀಯ ವಿರೋಧಿಗಳು, ಬಿಜೆಪಿ ಮತ್ತೆ ಸರ್ಕಾರದ ರಾಜಕೀಯ ವಿರೋಧಿಗಳು ಸಂಪೂರ್ಣ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾಳೆ ಇವಾಗ ಚಿದಾನಂದ್ ಹೇಳ್ತಿದ್ದಾರೆ ಸುಧಾಕರ್ ಅವ್ರು ವರದಿ ಕೊಡಬೇಕು, ಇವತ್ತು ರಾತ್ರಿ ಆದರೂ ಆಗ್ಬೋದು. ಮಧ್ಯಂತರ ವರದಿ ಬಂದಿದ್ದೆ, ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಾಯಂಕಾಲ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿ ಸಿಕ್ಕಿದ್ರೆ ವರದಿ ನಾನು ಅದನ್ನು ಜಾರಿಗೆ ತರೋದಕ್ಕೆ ಮಾಡ್ತೀನಿ ಅಂತ ಮಾತನ್ನ ಏನು ಹೇಳಿದ್ದಾರೆ. ಅದು ಆಗಿದ್ದೇ ಆದರೆ ಸರ್ಕಾರ ಒಂದು ತಕ್ಕ ಮಟ್ಟಕ್ಕೆ ಬಚಾವ್. ಇಲ್ಲ ಅಂದರೆ ತನ್ನದೇ ಆದ ಸವಾಲುಗಳು ಮುಂದಿನ ದಿನಗಳಲ್ಲಿ ಬರುತ್ತೆ, ಅದನ್ನ ಎದುರಿಸಬೇಕಾಗುತ್ತೆ. ಇವತ್ತಿಗೆ ನನ್ನ ಹತ್ರ ಸಮಯ ಇದ್ದಿದ್ದಷ್ಟೇ. ಮತ್ತೊಮ್ಮೆ ಚಿದಾನಂದ್ ಪಟೇಲ್, ಮಧು, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.